ವಾರ್ಷಿಕ ಭವಿಷ್ಯ 2025 ಹೊಸ ವರ್ಷ ನಿಮ್ಮ ಪಾಲಿಗೆ ತರಲಿದೆ ಹರುಷ. 12 ರಾಶಿಗಳ ಭವಿಷ್ಯ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ. ಗ್ರಹಗಳು ಆಗಾಗ್ಗೆ ರಾಶಿಯನ್ನು ಬದಲಿಸುವುದರಿಂದ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. 2024 ಮುಗಿದು 2025ಕ್ಕೆ ಕಾಲಿಡುತ್ತಿದ್ದೇವೆ. ಮುಂದಿನ ವರ್ಷ ಯಾವ ರಾಶಿಗಳಿಗೆ ಏನು ಫಲ ದೊರೆಯಲಿದೆ, ಸಮಸ್ಯೆಗಳಿಗೆ ಏನು ಪರಿಹಾರ, ವಾರ್ಷಿಕ ಭವಿಷ್ಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಾರ್ಷಿಕ ಭವಿಷ್ಯ 2025 ವರ್ಷದ ತುದಿಗೆ ಬಂದು ನಿಂತಿದ್ದೇವೆ. ನವೆಂಬರ್ ಮುಗಿದು ಡಿಸೆಂಬರ್ಗೆ ಕಾಲಿಡುತ್ತಿದ್ದೇವೆ. ಒಂದು ತಿಂಗಳು ಕಳೆದರೆ ಮತ್ತೊಂದು ಹೊಸ ವರ್ಷ ಬರುತ್ತಿದೆ. ಹೊಸ ವರ್ಷ ಆಗಮಿಸುತ್ತಿದ್ದಂತೆ ಎಲ್ಲರ ಬದುಕಲ್ಲಿ ಹೊಸ ಹುರುಪು, ಹೊಸ ಆಸೆ, ಹೊಸ ಕನಸುಗಳು ಚಿಗುರುತ್ತವೆ. ಮುಂದಿನ ವರ್ಷವಾದರೂ ನಮ್ಮ ಪಾಲಿಗೆ ಸಿಹಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಮುಂದಿನ ವರ್ಷ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರಲಿದೆ, ಯಾವ ರಾಶಿಯವರ ಜೀವನ ಸಿಹಿಯಾಗಿರುತ್ತದೆ, ಯಾರಿಗೆ ಕಹಿ, ಸಮಸ್ಯೆಗಳಿಗೆ ಪರಿಹಾರವೇನು ಇಲ್ಲಿದೆ ಮಾಹಿತಿ. ಮೇಷರಾಶಿ 2025ರಲ್ಲಿ ಮೇಷರಾಶಿಯವರಿಗೆ ಶುಭವಿರುತ್ತದೆ. ವಿಶೇಷವಾಗಿ ಶನಿಯ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ. ಗುರು ಸಂಕ್ರಮಣವು ಮೇ ಮಧ್ಯದವರೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿರಿಸುತ್ತದೆ. ಈ ವರ್ಷ ನಿಮ್ಮ ಎಲ್ಲ ವ್ಯವಹಾರದಲ್ಲೂ ನೀವು ಯಶಸ್ವಿಯಾಗಿರುತ್ತೀರಿ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅಗತ್ಯವಿದೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಸಂಬಂಧವನ್ನು ಪ್ರೀತಿ ವಿಶ್ವಾಸದಿಂದ ಬಂಧಿಸುವುದು ಮುಖ್ಯವಾಗಿರುತ್ತದೆ. ಪರಿಹಾರ: ಪ್ರತಿದಿನ ದುರ್ಗೆಯನ್ನು ಆರಾಧಿಸಿದರೆ ಶುಭ. ವೃಷಭ ರಾಶಿ: ಮುಂದಿನ ವರ್ಷ ನಿಮ್ಮ ಪ್ರಯತ್ನಗಳಿಗೆ ಧನಾತ್ಮಕ ಫಲಿತಾಂಶ ದೊರೆಯುತ್ತದೆ. ಅದರಲ್ಲೂ ಮಾರ್ಚ್ 2025ರ ನಂತರ ನಿಮ್ಮ ಶ್ರಮದ ಸಂಪೂರ್ಣ ಪ್ರತಿಫಲ ಪಡೆಯುವಿರಿ. ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ನಿಮಗೆ ಶುಭ ಜರುಗಲಿದೆ. ಮೇ ತಿಂಗಳವರೆಗೆ ರಾಹು ಸಂಕ್ರಮಣವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಆದರೆ ಮೇ ನಂತರ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ಗುರುವಿನ ಸಂಚಾರದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಪರಿಹಾರ ದೊರೆಯಲಿದೆ. ಪ್ರೀತಿಯಲ್ಲಿರುವವರಿಗೆ ಖುಷಿ ಸುದ್ದಿ ಸಿಗಲಿದೆ. ಪರಿಹಾರ: ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಮಂಗಳಕರ. ಮಿಥುನ ರಾಶಿ: ಈ ರಾಶಿಯವರಿಗೆ 2025 ವರ್ಷ ಉತ್ತಮವಾಗಿರುತ್ತದೆ. ಮಾರ್ಚ್ ವೇಳೆಗೆ ಶನಿಯು ಅನಿರೀಕ್ಷಿತ ಶುಭ ಫಲಗಳನ್ನು ನೀಡುತ್ತಾನೆ. ನಂತರ ಹೆಚ್ಚಿನ ಪ್ರಯತ್ನ ಮಾಡುವ ಮೂಲಕ ನೀವು ಇನ್ನಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಧರ್ಮ, ಆಧ್ಯಾತ್ಮದ ಕಡೆ ಆಸಕ್ತಿ ತೋರುವ ಮೂಲಕ ಶಾಂತತೆ ಹೊಂದುವಿರಿ. ನಿಮ್ಮ ವೈಯಕ್ತಿಕ, ವೃತ್ತಿಪರ ಮತ್ತು ವ್ಯವಹಾರ ಜೀವನ ಚೆನ್ನಾಗಿರುತ್ತದೆ. ಗುರು ಸಂಕ್ರಮಣವು ಮೇ ತಿಂಗಳ ಮೂಲಕ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯಲಿದೆ. ಪರಿಹಾರವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ವೈವಾಹಿಕ ಜೀವನ ಅಥವಾ ಲವ್ ಲೈಫ್ನಲ್ಲಿ ಮೇ ತಿಂಗಳ ನಂತರ ಉತ್ತಮ ಬದಲಾವಣೆ ಗಮನಿಸಬಹುದು. ಪರಿಹಾರ: ಸಾಧ್ಯವಾದಾಗಲೆಲ್ಲ ವಿಶೇಷ ಚೇತನ ವ್ಯಕ್ತಿಗಳಿಗೆ ಅನ್ನ ಆಹಾರ ನೀಡಿ. ಕರ್ಕಾಟಕ ರಾಶಿ: 2025 ನಿಮ್ಮ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ತರಲಿದೆ. ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ. ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳು ದೊರೆಯುವ ಸಾಧ್ಯತೆ ಇದೆ. ವಿದೇಶದಲ್ಲಿ ವಾಸಿಸುವವರು ಅಥವಾ ತಮ್ಮ ಸ್ವಂತ ಊರಿನಿಂದ ದೂರದಲ್ಲಿರುವವರು ಮೇ ನಂತರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಮೇ ನಂತರ ರಾಹುವಿನ ಸಂಚಾರ ದುರ್ಬಲವಾಗಿರುತ್ತದೆ. ಹೀಗಾಗಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗಬಹುದು. ಪ್ರೇಮ, ವಿವಾಹ ಮತ್ತು ವೈವಾಹಿಕ ವಿಚಾರಗಳಿಗೆ ಮೇ ತಿಂಗಳು ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳು ಕಠಿಣ ಶ್ರಮ ವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಪರಿಹಾರ: ಅರಳಿ ಮರಕ್ಕೆ ಪ್ರತಿದಿನ ನೀರು ಎರೆದು ಪೂಜೆ ಮಾಡಿ. ಸಿಂಹ ರಾಶಿ: ಈ ರಾಶಿಯವರಿಗೆ 2025 ಸಾಮಾನ್ಯವಾಗಿದೆ. ಮುಂದಿನ ವರ್ಷ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬಹುದು. ಶನಿ ಸಂಕ್ರಮಣದಿಂದಲೂ ನಿಮಗೆ ಫಲಿತಾಂಶ ಸಾಮಾನ್ಯವಾಗಿರುತ್ತದೆ. ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸವಾಲುಗಳು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು.
ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆಯ ಸಂದರ್ಭಗಳು ಎದುರಾಗಬಹುದು. ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೂ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಮೇ ನಂತರ ಅವಧಿ ಉತ್ತಮವಾಗಿದೆ. ಮೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಪರಿಹಾರ: 4 ತಿಂಗಳಿಗೊಮ್ಮೆ 6 ತೆಂಗಿನಕಾಯಿಗಳನ್ನು ಹರಿಯುವ ನೀರಿನಲ್ಲಿ ಬಿಡಿ. ಕನ್ಯಾ ರಾಶಿ 2025 ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶಗಳನ್ನು ತರಲಿದೆ. ಗುರು ಸಂಕ್ರಮಣದಿಂದ ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಗಳನ್ನು ನೀಡುತ್ತದೆ. ನಂತರ ಅದು ಅಸಮಂಜಸ ಫಲಿತಾಂಶಗಳನ್ನು ಉಂಟುಮಾಡಬಹುದು. 1ನೇ ಮತ್ತು 7ನೇ ಮನೆಯಿಂದ ರಾಹುಕೇತುಗಳ ಪ್ರಭಾವವು ಮೇ ನಂತರ ನಿಲ್ಲುತ್ತದೆ. ಇದರ ಪರಿಣಾಮದಿಂದ ಇನ್ಮುಂದೆ ವ್ಯಾಪಾರದಲ್ಲಿ ತೊಂದರೆ ಇರುವುದಿಲ್ಲ. ವೈವಾಹಿಕ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮದುವೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ. ಪರಿಹಾರ: ಪ್ರತಿದಿನ ಮರೆಯದೆ ದೇವರ ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಳಿ. ತುಲಾರಾಶಿ: ಒಟ್ಟಾರೆ ಈ ರಾಶಿಯವರಿಗೆ 2025 ಬಹಳ ಧನಾತ್ಮಕ ವರ್ಷವಾಗಿದೆ. ವಿಶೇಷವಾಗಿ ಮೇ ನಂತರ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿದೆ. ಮಾರ್ಚ್ ತಿಂಗಳಿನಲ್ಲಿ ಶನಿಯ ಸಂಚಾರದ ಸಹಾಯದಿಂದ ನಿಮ್ಮ ಹಿಂದಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಉದ್ಯೋಗ, ವೈವಾಹಿಕ, ಹಣಕಾಸು ಎಲ್ಲ ವಿಚಾರಗಳಲ್ಲೂ ನಿಮಗೆ ಉತ್ತಮವಾಗಿರಲಿದೆ. ನಿಮ್ಮ ಶ್ರಮ, ಹಿರಿಯರ ಆಶೀರ್ವಾದ ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಗುರುವು ನಿಮ್ಮ ಶೈಕ್ಷಣಿಕ ಗುರಿಗಳಿಗೆ ಬೆಂಬಲ ನೀಡುತ್ತಾನೆ. ಪರಿಹಾರ: ಪ್ರತಿದಿನ ವಿಘ್ನ ನಿವಾರಕ ಗಣೇಶನ ಪೂಜೆ ಮಾಡಿ. ವೃಶ್ಚಿಕ ರಾಶಿ: ಮಾರ್ಚ್ ನಂತರ 4ನೇ ಮನೆಯಿಂದ ಶನಿಯ ಸಂಕ್ರಮಣವು ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಿಸುತ್ತಿದೆ. ಮೇ ತಿಂಗಳಲ್ಲಿ ಮತ್ತೆ 4ನೇ ಮನೆಯಿಂದ ರಾಹುವಿನ ಸಂಚಾರ ಪರಿಣಾಮ ಕೆಲವು ಮಹತ್ವದ ಸಮಸ್ಯೆಗಳು ದೂರವಾಗುತ್ತದೆ. ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ 7ನೇ ಮನೆಯ ಮೂಲಕ ನಿಮಗೆ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ. ಆದಾಯದಲ್ಲಿ ಹೆಚ್ಚಿನ ಸಮಸ್ಯೆ ಇಲ್ಲದಿದ್ದರೂ ವೆಚ್ಚ ಕಡಿಮೆ ಮಾಡದಿದ್ದರೆ ಸಮಸ್ಯೆ ಹೆಚ್ಚಾಗಬಹುದು. ಮದುವೆ, ನಿಶ್ಚಿತಾರ್ಥ, ಪ್ರೇಮದ ವಿಚಾರಗಳಿಗೆ ಮೇವರೆಗೂ ಅನುಕೂಲಕರ ಸಮಯವಾಗಿರುತ್ತದೆ. ಪರಿಹಾರ: ಹೆಚ್ಚಿನ ಫಲಿತಾಂಶಗಳಿಗಾಗಿ ಹನುಮಾನ್ ಚಾಲೀಸಾ ಓದುವುದು. ಧನುರಾಶಿ: ಧನಸ್ಸು ರಾಶಿಯವರಿಗೆ ಮಾರ್ಚ್ 2025ರವರೆಗೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತದೆ. ಆದರೆ ಶನಿ ಸಂಕ್ರಮಣದ ನಂತರ ನಿಮಗೆ ಎಲ್ಲವೂ ಅನುಕೂಲಕರವಾಗಿದೆ. ಮೇ ಮಧ್ಯದ ನಂತರ ಗುರುಗ್ರಹದ ಸಂಚಾರದಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಮೇ ತಿಂಗಳಿನಿಂದ 4ನೇ ಮನೆಯಿಂದ ರಾಹುವಿನ ಸಂಕ್ರಮಣವು ಎಲ್ಲ ನಕಾರಾತ್ಮಕತೆಯನ್ನು ನಿವಾರಿಸುವುದರಿಂದ ಅನುಕೂಲಕರ ಫಲಿತಾಂಶ ದೊರೆಯುತ್ತದೆ. ನೀವು ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಸಮಸ್ಯೆಗಳು ಮಾಯವಾಗುತ್ತವೆ. ಈ ಬದಲಾವಣೆಯಿಂದ ನೀವು ಖುಷಿಯಾಗಿರುವಿರಿ. ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ. ಮೇ ನಂತರ ಆದಾಯದ ಮೂಲಗಳಲ್ಲಿ ಏರಿಕೆಯಾಗಬಹುದು. ಪ್ರೀತಿ, ಮದುವೆ, ಶಾಲಾ ಶಿಕ್ಷಣ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಮೇ ನಂತರ ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು. ಪರಿಹಾರ: ಕಾಗೆಗೆ ಅನ್ನ ನೀಡುವುದು ಶುಭ ಫಲ ನೀಡುತ್ತದೆ. ಮಕರ ರಾಶಿ: ಕುಟುಂಬದಲ್ಲಿ ನಡೆಯುತ್ತಿರುವ ಸಂಘರ್ಷಕ್ಕೆ ಶೀಘ್ರದಲ್ಲೇ ಪರಿಹಾರ ದೊರೆಯುತ್ತದೆ. ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸಿದರೆ ಬದಲಾವಣೆ ಸಾಧ್ಯ. ಮೇ ನಂತರ ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಾರ್ಚ್ನಿಂದ ಶನಿಯ ಪ್ರಭಾವ ಕಡಿಮೆಯಾಗಿ ಮೇ ತಿಂಗಳಲ್ಲಿ ರಾಹು 2ನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ. ಪರಿಣಾಮವಾಗಿ ಸಮಸ್ಯೆಗಳು ಇನ್ನಷ್ಟು ಬೇಗ ಪರಿಹಾರವಾಗುತ್ತವೆ. ಕೆಲವು ಸಣ್ಣ ಅಡಚಣೆಗಳು ಇದ್ದರೂ ಎಚ್ಚರಿಕೆಯಿಂದ ನಿಭಾಯಿಸಬೇಕಿರುತ್ತದೆ. ಪ್ರೀತಿ, ಮದುವೆ ವಿಚಾರಗಳಿಗೆ ಮೇ ತಿಂಗಳವರೆಗೂ ಶುಭವಿದೆ. ಆದರೆ ನಂತರ ಫಲವಿಲ್ಲ. ಇಡೀ ವರ್ಷವೂ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪರಿಹಾರ: 3 ತಿಂಗಳಿಗೊಮ್ಮೆ ದೇವಸ್ಥಾನಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿದರೆ ಶುಭ. ಕುಂಭರಾಶಿ: ಕುಂಭರಾಶಿಯವರಿಗೆ 2025ರಲ್ಲಿ ಮಿಶ್ರ ಫಲ ನೀಡಲಿದೆ. ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗುವುದರಿಂದ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ವೇಗ ದೊರೆಯಲಿದೆ.
ಮೇ ನಂತರ ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಮೇ ಮಧ್ಯದ ನಂತರ ಗುರುವು ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ. ವಿದ್ಯಾರ್ಥಿಗಳು, ಪ್ರೇಮಿಗಳಿಗೆ ಶುಭವಿದೆ. ಕೇತುವು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡಿದರೆ ಗುರುವು ಅದನ್ನು ಪರಿಹಾರ ಮಾಡುತ್ತಾನೆ. ಏನೇ ಸಮಸ್ಯೆ ಎದುರಿಸಿದರೂ ನಿಮ್ಮ ಶ್ರಮ, ದೇವರ ಪ್ರಾರ್ಥನೆಯಿಂದ ಎಲ್ಲವೂ ಸುಸೂತ್ರವಾಗಿ ಸಾಗಲಿದೆ. ಪರಿಹಾರ: ಬೆಳ್ಳಿಯ ಸರವನ್ನು ಕೊರಳಿಗೆ ಹಾಕಿಕೊಳ್ಳುವುದು ಶುಭ. ಮೀನರಾಶಿ: ಈ ವರ್ಷ ಮಿಶ್ರ ಫಲಿತಾಂಶ ದೊರೆಯಲಿದೆ. ರಾಹುವಿನ ಪ್ರಭಾವ ಮೇ ನಂತರ ನಿಮ್ಮ 1ನೇ ಮನೆಯನ್ನು ಬಿಡುತ್ತದೆ. ಇದು ನಿಮಗೆ ಕಡಿಮೆ ಒತ್ತಡವಿರುತ್ತದೆ. ಮಾರ್ಚ್ನಿಂದ ಶನಿಯು ಮೊದಲ ಮನೆ ಪ್ರವೇಶಿಸುವುದು ನಿಮಗೆ ಸೋಮಾರಿತನ ಉಂಟುಮಾಡುತ್ತದೆ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಗುರುವಿನ ಸಂಕ್ರಮಣದಿಂದ ಮೇ ನಂತರ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ಮೇ ಮಧ್ಯದ ನಂತರ ನಿಮ್ಮ ಪ್ರಾಮಾಣಿಕತೆಯು ಫಲ ನೀಡುವ ಸಾಧ್ಯತೆಯಿದೆ. ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತದೆ. ಪರಿಹಾರ: ಶುದ್ಧ ಮನಸ್ಸು ಇರಲಿ. ಮಂಗಗಳಿಗೆ ಬೆಲ್ಲ ಮತ್ತು ಕಾಳುಗಳನ್ನು ನೀಡುವುದು ಶುಭ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.